ಸಿಟಿ ರವಿಯನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿ ಆ ಪದ ಬಳಸಿದ್ದು ಅಪರಾಧ, ಅದು ಹೆಣ್ಮಕ್ಳ ಬಗ್ಗೆ ತುಚ್ಛವಾಗಿ ಮಾತಾಡಿದ್ದಾರೆ. ಕೆಟ್ಟದಾಗಿ ನಿಂದಿಸಿದವರನ್ನ ಬಿಜೆಪಿ ಬೆಂಬಲಿಸಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರವಿ ಮಾತನಾಡಿದ್ದಕ್ಕೆ ಆಡಿಯೋ ವಿಡಿಯೋ ಸಾಕ್ಷಿ ಇದೆ. ಕೊಲೆ ಬೆದರಿಕೆ ಅಂತ ಎಲ್ಲ ಅಪರಾಧಿಗಳು ಹೇಳ್ತಾರೆ. ರವಿ ಹಿತದೃಷ್ಟಿಯಿಂದಲೇ ಖಾನಾಪುರಕ್ಕೆ ಕರ್ಕೊಂಡು ಹೋಗಿದ್ದು, ಜನರು ಗಲಾಟೆ ಮಾಡ್ತಾರೆ ಅಂತಲೇ ಖಾನಾಪುರಕ್ಕೆ ಕರ್ಕೊಂಡು ಹೋಗಿದ್ದು ಅಂತ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಹಳ ತುಚ್ಛೀಕರಣವಾಗಿ ಮಾತಾಡಿದ್ರು ಕೂಡ, ಅವಹೇಳನಕರ ಮಾತಾಡಿದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರ ಅವರು. ಆರೋಪ ಅವ್ರು ಹೇಳ್ದದ್ ನೀನ್ ಹೇಳ್ತಾ ಇದೀಯಾ? ನೀನ್ ಸಾಕ್ಷಿನ? ಅವ್ರು ಹೇಳ್ದದ್ ಹೇಳ್ತಾ ಇದೀಯಾ? ಅವ್ರು ಹೇಳದ್ದು ಸುಳ್ಳು. ಯಾರು ತಪ್ಪು ಮಾಡಿದ್ದೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದ ಬಳಸಿದ್ದೀನಿ ಅಂತ ಒಪ್ಕೋತಾರೆ. ದೆನ್ ವೈ ಹಿ ವಾಸ್ ಅರೆಸ್ಟೆಡ್? ಆಮೇಲೆ ಹೆಣ್ಮಕ್ಳು ಸಾಮಾನ್ಯವಾಗಿ ಅವ್ರ ಮೇಲೆ ಆರೋಪ ಮಾಡಿದಾಗ ಸುಳ್ಳು ಕಂಪ್ಲೇಂಟ್ ಕೊಡಲ್ಲ. ಸಿಟಿ ರವಿ ಗೊತ್ತಿಲ್ಲ ನನಗೆ, ಯಾಕೆ ಆ ಪದ ಬಳಸಿದ್ನೋ ಗೊತ್ತಿಲ್ಲ ನನಗೆ. ಸೊ ಇಟ್ ಈಸ್ ಅನ್ ಅಫೆನ್ಸ್. ಹೆಣ್ಮಗಳಿಗೆ ಬಹಳ ತುಚ್ಛೀಕರಣವಾಗಿ ಮಾತಾಡಿದ್ರು ಕೂಡ, ಅವಹೇಳನಕರ ಮಾತಾಡಿದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರ ಅವರು. ಆರೋಪ ಅವ್ರು ಹೇಳ್ದದ್ ನೀನ್ ಹೇಳ್ತಾ ಇದೀಯಾ? ನೀನ್ ಸಾಕ್ಷಿನ? ಅವ್ರು ಹೇಳ್ದದ್ ಹೇಳ್ತಾ ಇದೀಯಾ? ಅವ್ರು ಹೇಳದ್ದು ಸುಳ್ಳು. ಯಾರು ತಪ್ಪು ಮಾಡಿದ್ದೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದ ಬಳಸಿದ್ದೀನಿ ಅಂತ ಒಪ್ಕೋತಾರೆ. ದೆನ್ ವೈ ಹಿ ವಾಸ್ ಅರೆಸ್ಟೆಡ್? ಆಮೇಲೆ ಹೆಣ್ಮಕ್ಳು ಸಾಮಾನ್ಯವಾಗಿ ಅವ್ರ ಮೇಲೆ ಆರೋಪ ಮಾಡಿದಾಗ ಸುಳ್ಳು ಕಂಪ್ಲೇಂಟ್ ಕೊಡಲ್ಲ. ಸಿಟಿ ರವಿ ಗೊತ್ತಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಆನಂದ್ ಬೈದನ್ ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಬೆಳಗಾವಿಯ ಕೋರ್ಟ್ಗೇನು ಸಿಟಿ ರವಿಯನ್ನ ಹಾಜರುಪಡಿಸಿದ್ದಾರೆ, ಅಲ್ಲಿಂದಲೇ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗ ಸಿಟಿ ರವಿಯನ್ನ ಕರ್ಕೊಂಡೋಗಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ವಾಟ್ ನೆಕ್ಸ್ಟ್? ಮುಂದಿನ ಪ್ರೊಸೀಜರ್ ಹೇಗಿರುತ್ತೆ? ಅದರ ಜೊತೆಗೆ ಕೋರ್ಟಿನ ಸುತ್ತ ವಾತಾವರಣ ಹೇಗಿದೆ? ಬಿಜೆಪಿ ನಾಯಕರು ಕೂಡ ಅಲ್ಲಿ ಬಂದಿದ್ರು, ಹೇಗಿದೆ ಈಗ? ಸಿಟಿ ರವಿ ಅವರನ್ನ ಕೋರ್ಟ್ಗೆ ಕರೆದುಕೊಂಡು ಬರಲಾಗಿದೆ. ಅರ್ಧ ಗಂಟೆ ಮುಂಚೆ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಸಿಟಿ ರವಿ ಅವರನ್ನ ಕೋರ್ಟ್ಗೆ ಕರೆದುಕೊಂಡು ಬಂದಿರತಕ್ಕಂಥ ಪೊಲೀಸರು ನ್ಯಾಯಾಧೀಶರ ಮುಂದೆ ಇದೇನು ಕೆಲವೇ ಹೊತ್ತಲ್ಲಿ ಹಾಜರುಪಡಿಸ್ತಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ 5ನೇ ಹೆಚ್ಚುವರಿ ನ್ಯಾಯಾಧೀಶರ ಮುಂದೆ ಈಗ ಸಿಟಿ ರವಿ ಅವರನ್ನ ಹಾಜರುಪಡಿಸಲಾಗಿದೆ. ಹಾಗಾಗಿ ಈ ಕೋರ್ಟ್ ನಿರ್ದೇಶನ ಏನಿರುತ್ತೆ ಅಂತಕ್ಕಂಥದ್ದು ಕೂಡ ತೀವ್ರ ಕುತೂಹಲ ಕಾರಣವಾಗಿದೆ. ಅಂದ್ರೆ ನ್ಯಾಯಾಂಗ ಬಂಧನವು, ಜಾಮೀನು ಇವೆಲ್ಲವೂ ಕೂಡ ಇನ್ನು ಕೆಲವೇ ಹೊತ್ತಲ್ಲಿ ಗೊತ್ತಾಗ್ತಕ್ಕಂಥದ್ದು. ಬಿಜೆಪಿ ರಾಜ್ಯಸಭಾ ಆಗಿರ್ತಕ್ಕಂಥ ವಿಜೇಂದ್ರ ಸೇರಿದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಪ್ರಮುಖ ಎಲ್ಲ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಕೋರ್ಟ್ಗೆ ಆಗಮಿಸಿದ್ದಾರೆ. ಕೆಲವೇ ಹೊತ್ತಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ನಂತರದಲ್ಲಿ ಈಗಾಗಲೇ ಮೊದಲನೇ ಮಹಡಿಯಲ್ಲಿ ಈಗಾಗಲೇ 5ನೇ ಹೆಚ್ಚುವರಿ ನ್ಯಾಯಾಧೀಶರ ನ್ಯಾಯಾಲಯ ಇರತಕ್ಕಂಥದ್ದು, ಅಲ್ಲಿಗಾಗಲೇ ಸಿಟಿ ರವಿ ಅವರನ್ನು ಕರೆದುಕೊಂಡು ಹೋಗಲಾಗಿದೆ. ಇನ್ನೊಂದು ಕೆಲವೇ ಹೊತ್ತಲ್ಲಿ ನ್ಯಾಯಾಧೀಶರ ಮುಂದೆ ರವಿ ಅವರನ್ನ ಹಾಜರುಪಡಿಸಲಾಗುತ್ತೆ. ಹಾಗಾಗಿ ಈ ಒಂದು ಪ್ರಕರಣ ಸಂಬಂಧಪಟ್ಟಾಗೆ ನ್ಯಾಯಾಲಯ ಯಾವ ಆದೇಶ ಕೊಡುತ್ತೆ ಅಂತಕ್ಕಂಥದ್ದು ಸಹಜವಾಗಿ ಕುತೂಹಲ ಕಾರಣವಾಗಿದೆ. ಒಂದು ಕಡೆ ಇದು ಆಡಳಿತ ಮತ್ತು ವಿರೋಧ ಪಕ್ಷದ ಬಗ್ಗೆ ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಈಗ ಸಿಟಿ ರವಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಬೆಳಗಾವಿ ಕೋರ್ಟ್ನಲ್ಲಿದ್ದಾರೆ ಸಿಟಿ ರವಿ. ಕೋರ್ಟಿನ ಸುತ್ತ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅನ್ನೋದನ್ನ ನೋಡ್ತಾ ಇದ್ರಿ. ಬಿಜೆಪಿ ನಾಯಕರು ಕೂಡ ಸಿಟಿ ರವಿ ಬೆನ್ನಿಗೆ ನಿಂತಿದ್ದಾರೆ. ದೃಶ್ಯಗಳಲ್ಲೂ ನೋಡ್ತಾ ಇದ್ರಿ. ವಿಜಯೇಂದ್ರ ಇದ್ದಾರೆ, ಬಿಜೆಪಿ ಅಧ್ಯಕ್ಷರಾದಂತಹ ವಿಜಯೇಂದ್ರ ಸಿಟಿ ರವಿಗೆ ಬೆಂಬಲವಾಗಿ ಕೋರ್ಟಿನ ಬಳಿ ಬಂದಿರುವಂತಹ ದೃಶ್ಯ. ಬೆಳಗಾವಿ ಕೋರ್ಟಿಗೆ ಸಿಟಿ ರವಿ ಹಾಜರುಪಡಿಸಲಾಗಿದೆ. ನಿನ್ನೆಯಿಂದ ನಡೀತಾ ಇರುವಂತಹ ಬೆಳವಣಿಗೆ ಇದು. ವಿಧಾನ ಪರಿಷತ್ನಲ್ಲಿ ಆದಂತಹ ಘಟನೆ ಇವತ್ತು ಸಿಟಿ ರವಿಯನ್ನ ಕೋರ್ಟಿಗೆ ತಂದು ನಿಲ್ಲಿಸಿದೆ. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರಿಗೆ ಅವಹೇಳನಕಾರಿ ಮಾತನಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಧರಣಿಯನ್ನು ಮಾಡುವಂಥ ಸಂದರ್ಭದಲ್ಲಿ, ಯಾಕಂತಂದರೆ ಅಂಬೇಡ್ಕರ್ ಜಿ ಅವರಿಂದನೇ ಇವತ್ತು ಮಹಿಳೆಯರು
ನಾವು MLA ಆಗಲಿಕ್ಕೆ, ಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು. ನಮಗೆಲ್ಲ ಸಂವಿಧಾನದಲ್ಲಿ ಸಮಾನವಾದಂಥ ಹಕ್ಕನ್ನು ಕೊಟ್ಟಂಥವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಒಂದು ಧರಣಿಯ ಸಂದರ್ಭದಲ್ಲಿ ಸಿಟಿ ರವಿ ವಿರುದ್ಧ ಪ್ರಾಸ್ಟಿಟ್ಯೂಟ್ ಪದ ಬಳಕೆ ಆರೋಪ. ಪರಿಷತ್ ಸದಸ್ಯ ಸಿಟಿ ರವಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಪ್ರಕರಣಕ್ಕೆ ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಸಿಟಿ ರವಿ ವಿರುದ್ಧ ಒಂದು ಕಡೆ ಆಕ್ಷೇಪಾರ್ಹ ಪದ ಬಳಕೆ ಆರೋಪ, ಈಗ ಸಿಟಿ ರವಿಗೆ ಮತ್ತೊಂದು ಸಂಕಷ್ಟ ಎದುರಾಗಿರೋದು. ಈ ಪ್ರಕರಣಕ್ಕೆ ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಇವತ್ತು ಸಭಾಪತಿ ಹೊರಟ್ಟಿಗೆ ಮಹಿಳಾ ಆಯೋಗ ಪತ್ರ ಬರೆಯುತ್ತೆ. ಸಿಟಿ ರವಿಯನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸೋದಕ್ಕೆ ಆಗ್ರಹಿಸಲಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರವನ್ನ ನೀಡಲಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ಕೀಳು ಪದ ಬಳಕೆ ಸರಿಯಲ್ಲ, ಶಾಸಕ ಸ್ಥಾನದಿಂದ ಸಿಟಿ ರವಿ ವಜಾ ಮಾಡಬೇಕು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಾಹಿತಿ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಸಂಪರ್ಕದಲ್ಲಿದ್ದಾರೆ. ಮಮತಾ, ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧದ ಆಕ್ಷೇಪಾರ್ಹ ಪದ ಬಳಕೆ ಆರೋಪದಲ್ಲಿ ಸಿಟಿ ರವಿ ಬಂಧನ ಆಗಿದ್ದು ಈಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಮತ್ತೊಂದು ಕಡೆ ಈಗ ಮತ್ತೊಂದು ಸಂಕಷ್ಟ ಅಂತ ಅಂದ್ರೆ ಮಹಿಳಾ ಆಯೋಗ ಎಂಟ್ರಿ ಕೊಡ್ತಾ ಇರೋದು. ಸೊ ಏನಂತ ಪತ್ರ ರೆಡಿ ಆಗಿದೆ, ಏನಂತ ಆಗ್ರಹಿಸ್ತಾ ಇದೆ ಈಗ ಮಹಿಳಾ ಆಯೋಗ? ಶ್ವೇತಾ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಶ್ಲೀಲ ಪದ ಬಳಸಿ ನಿಂದನೆ ಮಾಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಸಿಟಿ ರವಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಅದು ರಾಜ್ಯ ಮಹಿಳಾ ಆಯೋಗ ಕೂಡ ಈಗ ಇದಕ್ಕೆ ಎಂಟ್ರಿ ಆಗಿರುವಂತದ್ದು. ಈಗಾಗಲೇ ಅಂದ್ರೆ ನೆನ್ನೆ ನಡೆದಿರುವಂತಹ ಏನು ವಿಚಾರ ಇದೆ, ಇದ್ರ ಬಗ್ಗೆ ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗಿ ಈಗ ಇವತ್ತು ಸಭಾಪತಿಗೆ ಒಂದು ಪತ್ರ ಬರೆಯೋದಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಶಾಸಕ ಸ್ಥಾನದಿಂದ ಅವ್ರನ್ನ ವಜಾ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಂತ ಒತ್ತಾಯಿಸಿ ಪತ್ರ ಬರೆಯೋದಿಕ್ಕೆ ಈಗಾಗಲೇ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬಹುದು, ರಾಜ್ಯ ಮಹಿಳಾ ಆಯೋಗಕ್ಕೆ ನೇರವಾಗಿ ವರದಿ ಕೇಳೋದಿಕ್ಕೆ ಅಥವಾ ಸುಮೋಟ ಕೇಸನ್ನ ದಾಖಲು ಮಾಡೋದಿಕ್ಕೆ ಬರೋದಿಲ್ಲ. ಇದು ಅಧಿವೇಶನದ ಒಳಗಡೆ ಆಗಿರುವಂತಹ ನಿಟ್ಟಿನಲ್ಲಿ ಅಲ್ಲಿ ಇದು ಸಭಾಪತಿಗೆ ಇದರ ಏನ್ ಆಕ್ಷನ್ ತಗೋಬೇಕು ಅನ್ನುವಂಥದ್ದು ಸಭಾಪತಿಗೆ ಎಲ್ಲಾ ರೀತಿಯ ರೈಟ್ಸ್ ಇರುವಂತದ್ದು. ಹಾಗಾಗಿ ಇದು ಮಹಿಳಾ ಆಯೋಗಕ್ಕೆ ಇಲ್ಲಿ ಯಾವುದೇ ರೀತಿಯ ಅಂದ್ರೆ ಏನಾದ್ರೂ ಕೇಸ್ ಹಾಕೋಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಮಹಿಳಾ ಆಯೋಗಕ್ಕೆ ಬರೋದಿಲ್ಲ. ಹಾಗಾಗಿ ನೇರವಾಗಿ ಸಭಾಪತಿಗೆ ಒಂದು ಪತ್ರವನ್ನ ಬರೆಯೋದಿಕ್ಕೆ ಈಗಾಗಲೇ ತಯಾರಿಯನ್ನ ಮಾಡಿರುವಂತದ್ದು. ಇದು ಮುಖ್ಯವಾಗಿ ಮಹಿಳೆಯ ಘನತೆಯ ವಿಚಾರ ಆಗಿರುವಂತದ್ದು. ಹೆಣ್ಣು ಮಕ್ಕಳನ್ನ ಈ ರೀತಿಯಾಗಿ ಕೀಳಾಗಿ ನಿಂದಿಸುವಂತದ್ದು, ಈ ರೀತಿಯ ಒಂದು ಪದ ಬಳಕೆಯನ್ನ ಮಾಡುವಂತದ್ದು ಸರಿಯಲ್ಲ. ಹಾಗಾಗಿ ಇವ್ರನ್ನ ಶಾಸಕ ಸ್ಥಾನದಿಂದ ಕೂಡಲೇ ವಜಾಗೊಳಿಸಬೇಕು ಅಂತ ಹೇಳಿ ಪತ್ರ ಬರೆಯೋದಿಕ್ಕೆ ಈಗಾಗಲೇ ತಯಾರಿಯನ್ನ ಮಾಡಿರುವಂತದ್ದು. ಈಗಾಗಲೇ ಇನ್ನು ಕೆಲವೇ ಹೊತ್ತಿನಲ್ಲಿ ಪತ್ರವನ್ನು ಕೂಡ ಬರೀತಾರೆ. ಅದರ ಜೊತೆಗೆ ಮತ್ತೆ ಮಧ್ಯಾಹ್ನದಷ್ಟೊತ್ತಿಗೆ ಸುದ್ದಿಗೋಷ್ಠಿಯನ್ನು ಮಾಡೋದಕ್ಕೂ ಕೂಡ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ನಿರ್ಧಾರವನ್ನ ಮಾಡಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಮಮತಾ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಸಿಟಿ ರವಿಗೆ. ಪ್ರಕರಣಕ್ಕೆ ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.